ನಮಸ್ತೆ, ನಾನು ಡಾಕ್ಟರ್ ಇಂತಜಾರ್ ಮೆಹದಿ, ಮಕ್ಕಳಿಗೆ ಬ್ಲಡ್ ಮತ್ತು ರಕ್ತ ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಿದ್ದು ಸ್ಪೆಷಲಿಸ್ಟು, HCG ಆಸ್ಪತ್ರೆ ಬೆಂಗಳೂರು. ಈಗ 15th ಫೆಬ್ರವರಿ ಸೆಲೆಬ್ರೇಟೆಡ್ ಆ್ಯಸ್ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ. ಈ ವರ್ಷದ ಮೆಸೇಜ್ ಏನು ಅಂತ ಹೇಳಿದರೆ ಅನ್ವೇಲಿಂಗ್ ಚಾಲೆಂಜಸ್, ಅಂದರೆ ಮಕ್ಕಳಿಗೆ ಕ್ಯಾನ್ಸರ್ಗೆ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಸಿಗಬೇಕು. ಎವ್ರಿಬಡಿ ಶುಡ್ ಗೆಟ್ ಆಕ್ಸೆಸ್ ಟು ಟ್ರೀಟ್ಮೆಂಟ್ ಅಂತ, ದಟ್ ಈಸ್ ದ ಮೆಸೇಜ್ ವಿ ವಾಂಟ್ ಟು ಗಿವ್. ಈಗ ಕ್ಯಾನ್ಸರ್ ಅಂತ ಕೇಳಿದ ಕೂಡಲೇ ದ ಫಿಯರ್, ದ ಸಫರಿಂಗ್ ಅಥವಾ ಹೆದರ್ಕೊಂಡು ನಾವು ಕ್ಯಾನ್ಸರ್ ಬಂದಿದ್ದ ಕೂಡಲೇ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅಂತ ಆ ಥರ ಹೆದರ್ಕೊಳ್ತೀವಿ. ನಾನೇನು ಮೆಸೇಜ್ ಕೊಡಬೇಕಂತ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಮಕ್ಕಳಲ್ಲೂ ಕ್ಯಾನ್ಸರ್ ಬರುತ್ತೆ, ಬಟ್ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಮೆಜಾರಿಟಿ ಆಫ್ ದ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ ಅಂದರೆ ಆಲ್ಮೋಸ್ಟ್ 80% ಮಕ್ಕಳು ಕಂಪ್ಲೀಟಾಗಿ ಕ್ಯೂರ್ ಆಗ್ತಾರೆ. ಅದರಲ್ಲಿ ಏನಂತ ಹೇಳಿದರೆ ಅರ್ಲಿ ಡಯಾಗ್ನೋಸಿಸ್, ಬೇಗ ಪಿಕ್ ಮಾಡಿದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆದಷ್ಟು ಮಕ್ಕಳು ಚೆನ್ನಾಗಿ ಆಗ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ 10,000 ಮಕ್ಕಳಲ್ಲಿ ಒಬ್ರಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ. ಅದರಲ್ಲಿ ನಾವು ಲ್ಯುಕೀಮಿಯಾ, ಲಿಂಫೋಮಾ ಅಂದರೆ ಬ್ಲಡ್ ಕ್ಯಾನ್ಸರ್, ಲಿಂಫೋಮಾ ಲಿಂಫ್ ನೋಡ್ ಗಡ್ಡೆ ಸಂಬಂಧಪಟ್ಟಿದ್ದು ಕ್ಯಾನ್ಸರ್, ಮತ್ತು ಬ್ರೈನ್ ಟ್ಯೂಮರ್ಸ್, ದೀಸ್ ಆರ್ ದ 3 ಕಾಮನ್ ಕ್ಯಾನ್ಸರ್ಸ್. ಇದನ್ನು ಬಿಟ್ಟು ಬೋನ್ ಕ್ಯಾನ್ಸರ್, ಕಿಡ್ನಿ ಟ್ಯೂಮರ್, ವಿಲ್ಮ್ಸ್ ಟ್ಯೂಮರ್, ನ್ಯೂರೋಬ್ಲಾಸ್ಟೋಮಾ, ಐ ಟ್ಯೂಮರ್, ಲಿವರ್ ಟ್ಯೂಮರ್, ದೀಸ್ ಆರ್ ಆಲ್ 8 to 10 ಕಾಮನ್ ಟೈಪ್ಸ್ ಆಫ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್. ಈಗ ಕ್ಯಾನ್ಸರ್ ಹೇಗೆ ಗೊತ್ತಾಗಬೇಕು? ವಾಟ್ ಆರ್ ದ ಅರ್ಲಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್? ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಟಿಪಿಕಲಿ 2 to 5 year old ಏಜ್ ಗ್ರೂಪ್ಸ್, ಸ್ವಲ್ಪ ಮೇಲ್ಸಲ್ಲಿ ಮೋರ್ ಕಾಮನ್. ಫೀವರ್ ಅಂದರೆ 1-2 ದಿವಸ ಜ್ವರ ಬಂದಿದ್ದ ಕೂಡಲೇ ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ಜ್ವರ ಬಿಟ್ಟು ಬರ್ತಾ ಇದೆ, 1 ವಾರ 10 ದಿವಸ ಆಯಿತು, ಅದ್ರ ಜೊತೆಗೆ ಸ್ವಲ್ಪ ಮಗು ಪೇಲಾಗಿ ಕಾಣಿಸುತ್ತೆ, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೋದು, ಬ್ಲೀಡಿಂಗ್ ಸ್ಪಾಟ್ಸ್ ಅಥವಾ ಬ್ಲೀಡಿಂಗ್ ಫ್ರಮ್ ಮೌತ್, ನೋಸ್, ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಥವಾ ಬೋನ್ ಪೇನ್ಸ್ ಅಥವಾ ಹೊಟ್ಟೆ ಸ್ವಲ್ಪ ಊತ ಥರ ಬಂದಿದೆ ಅಂದರೆ ಇದು ಅರ್ಲಿ ಸೈನ್ಸ್ ಆಫ್ ಬ್ಲಡ್ ಕ್ಯಾನ್ಸರ್ ಇರ್ಬೋದು. ಸೊ ಸಸ್ಪೆಕ್ಟ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, CBC ಕಂಪ್ಲೀಟ್ ಬ್ಲಡ್ ಕೌಂಟ್. ಅದರಲ್ಲಿ ಹಿಮೋಗ್ಲೋಬಿನ್ ಯೂಶಲಿ ಕಡಿಮೆ ಆಗಿರುತ್ತೆ, ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ, WBC ಕೌಂಟು ವೇರಿಯೇಷನ್ ಇರುತ್ತೆ, ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು. ಒಂದೊಂದು ಸರಿ ಬ್ಲಡ್ ಟೆಸ್ಟಲ್ಲೇ ಕ್ಯಾನ್ಸರ್ ಸೆಲ್ಸ್ ಕಾಣಿಸ್ಕೊಳ್ಳುತ್ತೆ, ಸೊ ಆವಾಗ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ಬೋದು. ಒಂದೊಂದು ಸರಿ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಸೆಲ್ಸಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ಬೋನ್ ಮ್ಯಾರೋ ಟೆಸ್ಟ್ ಅಂದರೆ ಒಂದು ಸೂಜಿ ಪರೀಕ್ಷೆ ಮಾಡಿ ಮೂಳೆಯಿಂದ ಅನೆಸ್ಥಿಸಿಯಾ ಕೊಟ್ಟು ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಕನ್ಫರ್ಮ್ ಮಾಡ್ತೀವಿ. ಸೊ ಬ್ಲಡ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಿದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಯೂಶಲಿ ಕೀಮೊಥೆರಪಿ ಅಂತ ಹೇಳ್ತೀವಿ, ಅಂದರೆ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ಸ್, ಯೂಶಲಿ IV ಫಾರ್ಮಲ್ಲಿ ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಫಸ್ಟ್ ಮಂತ್ ಆಫ್ ಇಂಡಕ್ಷನ್ ಕೀಮೊಥೆರಪಿ, ಯೂಶಲಿ ಹಾಸ್ಪಿಟಲ್ ಸ್ಟೇ 1-2 ವಾರ ಅಥವಾ 1 ತಿಂಗಳು ಇರೋದು ಬೇಕಾಗ್ಬೋದು. ಅದಾದಮೇಲೆ 6 months ಆನ್ ಆ್ಯಂಡ್ ಆಫ್ ಟ್ರೀಟ್ಮೆಂಟ್, ಫ್ರೀಕ್ವೆಂಟ್ ವಿಸಿಟ್ಸ್ ಟು ದ ಹಾಸ್ಪಿಟಲ್. ಅದಾದಮೇಲೆ ಒಂದು 6 months ಆಫ್ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಸಮ್ ಚಿಲ್ಡ್ರನ್ ಯಾರಿಗೆ ಬ್ಲಡ್ ಕ್ಯಾನ್ಸರ್ ಫಸ್ಟ್ ಮಂತಲ್ಲಿ ಗುಣ ಆಗಿಲ್ಲ, ಕಂಟ್ರೋಲ್ ಬಂದಿಲ್ಲ, ಅಥವಾ ಜೆನೆಟಿಕ್ ಟೆಸ್ಟ್, ಮಾಲಿಕ್ಯುಲರ್ ಟೆಸ್ಟ್ ಹೈ ರಿಸ್ಕ್ ಏನಾದರೂ ಇತ್ತು ಅಂದರೆ ಅವ್ರಿಗೆ ಸ್ಪೆಷಲ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಲ್ಯುಕೀಮಿಯಾದಲ್ಲಿ ಅಂದರೆ ನಾವು ಯೂಶಲಿ ಬ್ರದರ್ಸ್ ಸಿಸ್ಟರ್ಸ್ ಪೇಷಂಟ್ ಯಾರು ಇರ್ತಾರೆ ಅವ್ರನ್ನ ಚೆಕ್ ಮಾಡಿ HLA ಟೈಪಿಂಗ್ನ ಮ್ಯಾಚ್ ಮಾಡಿ ನೋಡಿ, ಅಕಸ್ಮಾತ್ ಫುಲ್ ಮ್ಯಾಚಿಂಗ್ ಆಯಿತು ಅಂದರೆ ಆವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಮ್ಮೊಮ್ಮೆ ಮ್ಯಾಚಿಂಗ್ ಯಾರು ಬಂದಿಲ್ಲ ಅಂತ ಹೇಳಿದರೆ ರಿಜಿಸ್ಟ್ರಿಯಿಂದ ಸರ್ಚ್ ಮಾಡ್ಬೋದು, ಅಥವಾ ಪೇರೆಂಟ್ಸಿಂದ ಹಾಫ್ ಮ್ಯಾಚ್ ಡೋನ್ರಿಂದ ತೊಗೋಬೋದು. ಅದೇ ಥರ ಬ್ರೈನ್ ಟ್ಯೂಮರ್ಸ್ ಏನಾದರೂ ಸಸ್ಪೆಕ್ಟ್ ಮಾಡಿದರೆ ಅರ್ಲಿ ಮಾರ್ನಿಂಗ್ ಹೆಡೇಕ್ ವಿತ್ ವಾಮಿಟಿಂಗ್, ಸಮ್ಟೈಮ್ಸ್ ಕಣ್ಣು ಸ್ವಲ್ಪ ಸ್ಕ್ವಿಂಟ್ ಆಗಿ ಕ್ರಾಸ್ ಆಗಿ ನೋಡೋದು ಅಥವಾ ಫಿಟ್ಸ್ ಥರ ಬಂದಿರೋದು, ಆ ಥರ ನ್ಯೂರಾಲಜಿಕಲ್ ವೀಕ್ನೆಸ್ ಅಂದರೆ ವಾಕಿಂಗಲ್ಲಿ ವೇರಿಯೇಷನ್ ಇರ್ಬೋದು, ಸ್ಕೂಲ್ ಪರ್ಫಾರ್ಮೆನ್ಸ್ ಡಿಟೀರಿಯೇಟ್, MRI ಸ್ಕ್ಯಾನ್ ಮಾಡಿದರೆ ಬ್ರೈನ್ ಟ್ಯೂಮರ್ನ ಕಂಡುಹಿಡಿಬೋದು. ಇದು ಟ್ರೀಟ್ಮೆಂಟ್ ಯೂಶಲಿ ಸರ್ಜರಿ ಅಂದರೆ ಆಪ್ರೇಷನ್ ಪ್ಲಸ್ ರೇಡಿಯೇಷನ್ ಪ್ಲಸ್ ಕೀಮೊಥೆರಪಿ ಬೇಕಾಗುತ್ತೆ. ಅದೇ ಥರ ಫಾರ್ ಎಕ್ಸಾಂಪಲ್ ಲಿಂಫ್ ನೋಡ್ ಸಂಬಂಧಪಟ್ಟಿದ್ದು ಅಂದರೆ ಗ್ಲ್ಯಾಂಡ್ಸ್ ಇನ್ ದ ನೆಕ್. ಸೊ ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಟಾನ್ಸಿಲ್ ಇನ್ಫೆಕ್ಷನ್ ಅಥವಾ ಟೂತ್ ಇನ್ಫೆಕ್ಷನ್ ಬಂದ್ರೂ ಇಲ್ಲಿ ಗ್ಲ್ಯಾಂಡ್ಸ್ ಬರುತ್ತೆ, ಅದ್ರ ಬಗ್ಗೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಯೂಶಲಿ ಗ್ಲ್ಯಾಂಡ್ಸ್ ತುಂಬ ದಿವಸದಿಂದ ಇದೆ. ಫಾರ್ ಎಕ್ಸಾಂಪಲ್ ಪ್ಲಸ್ ಆಕ್ಸಿಲಾ ಗ್ರಾಯ್ನಲ್ ಇರ್ಬೋದು, ಫೀವರ್, ವೇಟ್ ಲಾಸ್, ಅಪೆಟೈಟ್ ಕಡಿಮೆ ಆಗಿರ್ಬೋದು, ಸ್ವೆಟ್ಟಿಂಗ್ ಆಗ್ಬೋದು ಅಂತ ಸಿಮ್ಟಮ್ಸ್ ಇದ್ದಾಗ ಯೂಶಲಿ 3 to 4 weeks ಆವಾಗ ಲಿಂಫೋಮಾ ಸಸ್ಪೆಕ್ಟ್ ಮಾಡ್ತೀವಿ. ಲಿಂಫ್ ನೋಡ್ನ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿ ಆಮೇಲೆ ಸ್ಟೇಜಿಂಗ್ PET ಸ್ಕ್ಯಾನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದೇ ಥರ ಬೋನ್ ಟ್ಯೂಮರ್ಸ್ ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಯೂಶಲಿ 12 to 18 years ಏಜ್ ಗ್ರೂಪಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ. ಆ್ಯಂಡ್ ಗ್ರೋಯಿಂಗ್ ಏಜಲ್ಲಿ ಯೂಶಲಿ ಲಾಂಗ್ ಬೋನ್ಸ್ ಆಫ್ ದ ಬಾಡಿ, ಫಾರ್ ಎಕ್ಸಾಂಪಲ್ ಅರೌಂಡ್ ದ ನೀ ಜಾಯಿಂಟ್, ಆ್ಯಂಕಲ್ ಅಥವಾ ಎಲ್ಬೋ. ಯೂಶಲಿ ಏನಾಗುತ್ತೆ ಅಂದರೆ ನೈಟ್ ಪೇನ್ ಈಸ್ ಕ್ಯಾರೆಕ್ಟರಿಸ್ಟಿಕ್. ಸೊ ಮಗು ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಆಟ ಆಡಿದ್ಮೇಲೆ ಸುಸ್ತಾಗಿದೆ, ಇಲ್ಲಿ ನೋವು ಅಲ್ಲಿ ನೋವು ಅಂತ ಹೇಳಿದರೆ ಅದು ಎದುಕೊಳ್ಳೋದು ಬೇಕಾಗಿಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಒಂದೇ ಕಡೆ ನೋವು, ಫಾರ್ ಎಕ್ಸಾಂಪಲ್ ರೈಟ್ ನೀ ಹತ್ರನೇ ಪ್ರತಿ ದಿವಸ ಅಲ್ಲೇ ನೋವು ಆಗ್ತಾಯಿದೆ ಅಂತ ಹೇಳಿದರೆ ವಿತೌಟ್ ಎನಿ ಹಿಸ್ಟ್ರಿ ಆಫ್ ಟ್ರಾಮಾ ಪ್ಲಸ್ ಸ್ಪೆಷಲಿ ನೈಟ್ ಪೇನ್, ನೈಟಲ್ಲಿ ಮಲಗಿದ್ದಾಗ ಎದ್ದುಬಿಟ್ಟು ಸಡನ್ ಆಗಿ ಪೇನ್ ಆ್ಯಂಡ್ ನಾಟ್ ಗೆಟಿಂಗ್ ರಿಲೀವ್ಡ್ ಬೈ ಮೆಡಿಸಿನ್ಸ್ ಅಂತ ಹೇಳಿದರೆ ದಟ್ಸ್ ಎ ರೆಡ್ ಫ್ಲ್ಯಾಗ್. ಒಂದೊಂದು ಸರಿ ಅದ್ರ ಜೊತೆಗೆ ಸ್ವೆಲ್ಲಿಂಗು ಇರ್ಬೋದು. ಎಕ್ಸ್ರೇಯಲ್ಲಿ ಗುರ್ತಿಡಿಯೋಕ್ಕಾಗಲ್ಲ, ಒಂದೊಂದು ಸರಿ ಆವಾಗ MRI ಸ್ಕ್ಯಾನ್ ಮಾಡಿ ಕ್ಯಾನ್ಸರ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಹಳೆ ಕಾಲದಲ್ಲಿ ಬೋನ್ ಟ್ಯೂಮರ್ಸ್ಗೆ ಯೂಶಲಿ ಆ್ಯಂಪುಟೇಷನ್ ಅಂದರೆ ಕಾಲನ್ನ ಅಥವಾ ಕೈನ ಕಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಇವಾಗ ಕರೆಂಟ್ ಟ್ರೆಂಡ್ಸಲ್ಲಿ ನಾವು HCGಯಲ್ಲಿ ಎಷ್ಟೊಂದು ವರ್ಷದಲ್ಲಿ ಯಾವಾಗಲೂ ನಾವು ಆ್ಯಂಪುಟೇಷನ್ ಅಂದರೆ ಆ ಲಿಮ್ನ ಸ್ಯಾಕ್ರಿಫೈಸ್ ಮಾಡೋದಿಲ್ಲ. ಕೀಮೊಥೆರಪಿನ ಕೊಟ್ಟು ಟ್ಯೂಮರ್ನ ಕರಗಿಸ್ಬಿಟ್ಟು ಅದಾದಮೇಲೆ ಲಿಮ್ ಸ್ಯಾಲ್ವೇಜ್ ಸರ್ಜರಿ ಅಂದರೆ ಬರೀ ಟ್ಯೂಮರ್ನ ತೆಗೆದುಬಿಟ್ಟು ಅಲ್ಲಿ ರೀಕನ್ಸ್ಟ್ರಕ್ಷನ್ ಅಂದರೆ ಬಯಾಲಜಿಕಲ್ ಬೋನ್
ರೀಕನ್ಸ್ಟ್ರಕ್ಷನ್ ಅಥವಾ ಬೇರೆ ಕಡೆಯಿಂದ ಬೋನ್ ಅಥವಾ ಮೆಟಾಲಿಕ್ ಪ್ರಾಸೆಸಸ್ನ ಯೂಸ್ ಮಾಡ್ತೀವಿ. ಸೊ ನಮ್ಮ HCG ಹಾಸ್ಪಿಟ್ಲಲ್ಲಿ ಈಗ ನಾವು ಆಲ್ಮೋಸ್ಟ್ 13 to 14 ಇಯರ್ಸಿಂದ ಈ ಪಿಡಿಯಾಟ್ರಿಕ್ ಆನ್ಕಾಲಜಿ ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ಏನು ಸ್ಪೆಷಲೈಸ್ ಅಂತ ಹೇಳಿದರೆ ಡೆಡಿಕೇಟೆಡ್ ಸರ್ವಿಸ್ ಇದೆ. ಒಂದು ಫುಲ್ ಫ್ಲೋರ್ ಈಸ್ ಡೆಡಿಕೇಟೆಡ್ ಫಾರ್ ಚಿಲ್ಡ್ರನ್ ವಿತ್ ಕ್ಯಾನ್ಸರ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ಚೈಲ್ಡ್ಹುಡ್ ಪ್ಲೇ ಏರಿಯಾ ಇದು. ಸೊ ನಾವು OPD ಥರ ವೇಟಿಂಗ್ ಏರಿಯಾ ಅಂತ ಹೇಳಿದರೆ ಮಕ್ಕಳು ಆಟ ಆಡೋದು ಜಾಗ ಇದು. ಸೊ ದಟ್ ದೇ ಡೋಂಟ್ ಫೀಲ್ ದಟ್ ದೇ ಹ್ಯಾವ್ ಕಮ್ ಟು ದ ಹಾಸ್ಪಿಟಲ್. ಅದೇ ಥರ ಆ್ಯಂಬಿಯನ್ಸ್ ನಾವು ಮಾಡಿದ್ದೀವಿ. ಪ್ಲಸ್ ಇಲ್ಲಿ ಡೆಡಿಕೇಟೆಡ್ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ಹೂ ಡೀಲ್ ಓನ್ಲಿ ವಿತ್ ಚಿಲ್ಡ್ರನ್. ಅದ್ರ ಜೊತೆಗೆ ನಮ್ಮ ನರ್ಸಸ್ ಎಫಿಷಿಯೆಂಟ್ ಆಗಿ ಬರೀ ಮಕ್ಕಳಿಗೆ ಯಾವ ಥರ ಆಟ ಆಡಿ ಅದ್ರ ಜೊತೆಗೆ ಪ್ಲೇ ಥೆರಪಿ, ಆರ್ಟ್ ಥೆರಪಿ, ಅದ್ರ ಜೊತೆಗೆ ಟೀಚಿಂಗ್ ಮಾಡಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ನಾನು ಏನು ಮೆಸೇಜ್ ಕೊಡಬೇಕು ಅಂತ ಹೇಳಿದರೆ, ICCD ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇಗೆ ಅಂದರೆ ಮಕ್ಕಳು ಕ್ಯಾನ್ಸರ್ ಬರುತ್ತೆ, ಬಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಲ್ಮೋಸ್ಟ್ 80-85% ಮಕ್ಕಳು ಕಂಪ್ಲೀಟ್ ಗುಣ ಆಗ್ತಾರೆ. ಗುಣ ಆಗಿದ ಮೇಲೆ ಫ್ಯೂಚರಲ್ಲಿ ಅವರು ನಾರ್ಮಲ್ ಆಗಿರ್ತಾರೆ, ಬೆಳೆದು ಅವ್ರವ್ರದ್ದು ಲೈಫ್ ಕೆರಿಯರ್ನ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು 10-15 ವರ್ಷ ಹಿಂದೆ ಟ್ರೀಟ್ಮೆಂಟ್ ಮಾಡಿದ್ದೆಲ್ಲ ಈಗ ದೊಡ್ಡವರು ಆಗಿದ್ದಾರೆ, ಮದುವೆ ಆಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ನಾವು 4-5 ಇಯರ್ಸ್ ಬ್ಯಾಕ್ ಟ್ರೀಟ್ಮೆಂಟ್ ಮಾಡಿದ್ದು ಹುಡುಗರು ಹುಡುಗಿಯರು, ಫಾರ್ ಎಕ್ಸಾಂಪಲ್ 13 to 14, 2 of them are doing ಮೆಡಿಕಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಇಯರ್ MBBS, ಸೆಕೆಂಡ್ ಇಯರ್ MBBS ಇಲ್ಲೇ ಬೆಂಗಳೂರಲ್ಲೇ ಓದ್ತಾ ಇದ್ದಾರೆ. ಅಂದರೆ ಸೋ ಮೋಟಿವೇಟೆಡ್. ಅವರು ನಮ್ಮ ಥರ ಪಿಡಿಯಾಟ್ರಿಕ್ ಆನ್ಕಾಲಜಿಸ್ಟ್ ಆಗಿ ಇಲ್ಲೇ ನಮ್ಮ ಜೊತೆ ಕೆಲಸ ಮಾಡಬೇಕಂತ ಅಷ್ಟು ಮೋಟಿವೇಶನ್ ಇದೆ. ಸೊ ಅಟ್ ಒನ್ ಎಂಡ್ ಮಕ್ಕಳಿಗೆ ಕ್ಯಾನ್ಸರ್ ಬಂದ ಕೂಡಲೇ ಎಷ್ಟು ಟೆನ್ಷನ್ ಇರುತ್ತೆ, ಟ್ರಾಮಾ ಫಾರ್ ದ ಪೇಷಂಟ್ ಫ್ಯಾಮಿಲೀಸ್ ಆ್ಯಸ್ ವೆಲ್ ಆಸ್ ನಮಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಬಟ್ ಇಟ್ ಈಸ್ ಸೋ ಗ್ರ್ಯಾಟಿಫೈಯಿಂಗ್. ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಮಕ್ಕಳು ಕಂಪ್ಲೀಟ್ ಚೆನ್ನಾಗಿ ಆಗ್ತಾರೆ. ಮಕ್ಕಳು ನಮ್ಗೆ ಅಷ್ಟು ಥ್ಯಾಂಕ್ಫುಲ್ ಇರ್ತಾರೆ. ಅದ್ರ ಜೊತೆಗೆ ಫ್ಯಾಮಿಲೀಸ್ ಆರ್ ಆಲ್ಸೋ ಸೋ ಥ್ಯಾಂಕ್ಫುಲ್ ಟು ಅಸ್. ಸೊ ಇಟ್ ಈಸ್ ಸೋ ಗ್ರ್ಯಾಟಿಫೈಯಿಂಗ್ ಬಿಕಾಸ್ ಮಕ್ಕಳಲ್ಲಿ ಕ್ಯಾನ್ಸರ್ ನಾವು ಕ್ಯೂರ್ ಮಾಡಿದ್ಮೇಲೆ ಅವ್ರಿಗೆ ನಾರ್ಮಲ್ ಲೈಫ್ ಸ್ಪ್ಯಾನ್, ನಾರ್ಮಲ್ ಕ್ವಾಲಿಟಿ ಆಫ್ ಲೈಫ್ ಅವ್ರಿಗೆ ಬರಬೇಕು. ಯಾಕಂತ ಹೇಳಿದರೆ ಆ ಮಗು ಆ ಫ್ಯಾಮಿಲಿಗೇ ಫ್ಯೂಚರ್, ಪ್ಲಸ್ ಸೊಸೈಟಿಗೂ ಫ್ಯೂಚರ್, ಪ್ಲಸ್ ನಮ್ಮ ದೇಶಕ್ಕೂ ಆ ಮಗು ಫ್ಯೂಚರ್. ಸೊ ಆ ಥರ ಒಂದು ಮೆಸೇಜ್ ಕೊಡಬೇಕಂತ ಇದ್ದೀನಿ. ಥ್ಯಾಂಕ್ ಯು.